ಹಾಯ್ ಫ್ರೆಂಡ್ಸ್, ಇದು ನಾವು ಮಾರ್ನಿಂಗ್ ಊರಿಂದ ಹೊರಟಿರೋದು. ಊರಿಂದ ಅಂದರೆ ನಮ್ಮ ಅಜ್ಜಿನ ನೋಡ್ಕೊಂಬರೋಣ ಅಂತ ನಾವು ಮಡಿಕೇರಿಗೆ ಹೋಗಿದ್ವಿ. ಮಡಿಕೇರಿಯಲ್ಲಿ ಮೂರ್ನಾಡು ಅಂತ, ಅಲ್ಲಿ ನಮ್ಮ ಅತ್ತೆ ಮನೇಲಿ ನಮ್ಮ ಅಜ್ಜಿ ಇದ್ದಾರೆ. ಹಾಗಾಗಿ ಅವ್ರನ್ನ ನೋಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಟಿರೋದು. ಸಂಡೇನೇ ಬರಬೇಕಾಗಿತ್ತು ಈವ್ನಿಂಗು, ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಹಸ್ಬೆಂಡು ಬೇಡ ಮಾರ್ನಿಂಗ್ ಬೇಗ ಹೊರಡೋಣ ಅಂತ, ಹಾಗಾಗಿ ಮಾರ್ನಿಂಗ್ ಹೊರಟ್ವಿ. ನೋಡಿ, ಇದು ಈ ಬೆಕ್ಕು ಇದೆಯಲ್ಲ, ಯಾವಾಗಲೂ ಮನೆಗೆ ಬರ್ತಾನೇ ಇರುತ್ತೆ. ಎಷ್ಟು ಓಡಿಸಿದ್ರೂ ಒಳಗಡೆ ಬಂದು ಸೇರ್ಕೊಂಡಿರುತ್ತೆ. ಹಾಗಾಗಿ ಅದು ನನ್ನ ಮಗ ಓಡಿಸ್ತಾ ಇದ್ದ. ಇವತ್ತು ಊರಿಂದ ಬಂದ್ವಿ ಮಾರ್ನಿಂಗು. ಹಾಗೆ ರೆಸ್ಟ್ ಎಲ್ಲ ಮಾಡ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಮೊನ್ನೆ ನಾವು ಇಲ್ಲದೇ ಇದ್ದಾಗ ಮಳೆ ಬಂದು ಫುಲ್ ಪಾಟಿಂದೆಲ್ಲ ಇದು ಮಣ್ಣೆಲ್ಲ ಆಚೆ ಬಿದ್ದಿದೆ. ಸ್ವಲ್ಪ ಊರಿಂದ ಬರ್ತಾ ನಮ್ಮ ಅತ್ತೆ ಕೈಯಿಂದ ಒಂದೆರಡು ಗಿಡ ತಂದಿದ್ದೆ, ಅದು ನೀರಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಮನೆ ಯಾವ ಅವತಾರದಲ್ಲಿದೆ ಅಂತ, ಕ್ಲೀನ್ ಮಾಡಬೇಕಷ್ಟೆ. ನನ್ನ ಮಗನಿಗೆ ಟಿ ವಿ, ಮೊಬೈಲು ಯಾವುದಾದ್ರೂ ಒಂದು ಬೇಕೇ ಬೇಕು. ಮೊಬೈಲ್ ಇವಾಗ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮೊಬೈಲ್ ನೋಡಂತ ಕೊಟ್ಟಿದ್ದೆ, ಹಠ ಮಾಡ್ದಂತ ಕೊಟ್ಟಿದ್ದೆ. ಇವಾಗ ಅದನ್ನು ನಾನು ಆಫ್ ಮಾಡಿ ಇಡು ಅಂತ ಹೇಳಿದ ತಕ್ಷಣ ಬಂದು ಟಿ ವಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ದೆ. ಏನಂತ ಗೊತ್ತಿಲ್ಲ, ಬೋರು ನನಗೆ ಬೋರ್ ಆಗುತ್ತೆ ಅಂತ ಎನಿ ಟೈಮ್ ಇದೇ ಡೈಲಾಗ್ ಹೇಳ್ತಾ ಇರ್ತಾರೆ ಮಕ್ಕಳು. ನೋಡಿ ಎಲ್ಲ ಹರಡಿಟ್ಟಿದ್ದಾನೆ, ಕ್ಲೀನಿಂಗ್ ಮಾಡಬೇಕು. ಹೆಂಗೆ ಬಿದ್ದಿದೆ ಅಂತಂದರೆ, ಊರಿಗೆ ಹೋಗಿ ಬಂದರೆ ಮತ್ತೆ ಸೆಟ್ ಆಗೋಕ್ಕೆ ಒಂದು ವೀಕ್ ಬೇಕು ಸರಿಯಾಗಿ ಸೆಟ್ ಮಾಡ್ಕೊಳ್ಳೋಕ್ಕೆ. ಎಲ್ಲ ಅಲ್ಲಲ್ಲೇ ತಂದು ತರಕಾರಿ, ತೆಂಗಿನಕಾಯಿ, ಅದು ಇದು ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಹಾಗೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಕ್ಲೀನಿಂಗ್ ಕೆಲಸ. ಇದೇನಂತಂದರೆ, ಅದೇ ಗೊತ್ತಿರುತ್ತೆ ಎಲ್ಲರಿಗೂ, ಬಟರ್ ಫ್ರೂಟು. ನಮ್ಮ ಅತ್ತೆ ಮನೆ ಹತ್ರ ತುಂಬಾ ಇತ್ತು, ತುಂಬ ಮರಗಳಿತ್ತು. ಬಟ್ ಅದರಲ್ಲೆಲ್ಲ ಚಿಕ್ಕ ಚಿಕ್ಕ ಕಾಯಿಗಳಿತ್ತಷ್ಟೇ. ನನಗೆ ತುಂಬ ಇಷ್ಟ ಅಂದಿದ್ದಕ್ಕೆ ನಮ್ಮ ಅತ್ತೆ ಅಲ್ಲಿ ಯಾರ ಕೈಲೋ ಹೇಳಿ 4 ಹಣ್ಣು ತರಿಸ್ಕೊಟ್ರು. ಚೆನ್ನಾಗಿದೆ ತುಂಬ. ಇದು ಹಣ್ಣಾದಮೇಲೆ ಇದರಲ್ಲಿ ಸ್ಮೂದಿ ಮಾಡ್ಕೋಬೋದು. ನನಗೇನಿಲ್ಲ ಇದ್ರದ್ದೆಲ್ಲ, ಇದು ಅದೇ ಹಣ್ಣು ಇರುತ್ತೆ ಅದನ್ನೆಲ್ಲ ತೆಗೆದು ಸಕ್ಕರೆ ಒಂದು ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನೋದಂದರೆ ತುಂಬ ಇಷ್ಟ. ಹಾಗಾಗಿ ನೋಡ್ಬೇಕು, ಅದನ್ನೇ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಹಣ್ಣಾಗಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗಾಗುತ್ತೋ ನೋಡಬೇಕು. ಅದನ್ನ ಅಕ್ಕಿ ಬಕೆಟಲ್ಲಿ ಹಾಕಿಟ್ಟಿದ್ದೀನಿ ಬೇಗ ಹಣ್ಣಾಗಲಿ ಅಂತ. ಇನ್ನೊಂದು ಏನಂತಂದರೆ, ನಮ್ಮ ಅತ್ತೆ ಮನೆಗೆ ಹೋದರೆ ಸಾಕು, ನನಗೇನಾದರೂ ಇಷ್ಟ ಅಂತಂದರೆ ಅದು ಆವಾಗಲೇ ರೆಡಿ. ಯಾಕಂದರೆ ಹಿಂದಿನ ದಿನ ನಾನು ನನಗೆ ಇದು ಏನು ಮಟನ್ದು ಬೋಟಿ ಕರಿ ಅಂದರೆ ತುಂಬ ಇಷ್ಟ, ಚೆನ್ನಾಗಿರುತ್ತಲ್ವ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ನ. ನೆಕ್ಸ್ಟ್ ಡೇ ಮಾರ್ನಿಂಗು ತಂದು ನಾವು ಎದ್ದೇಳೋ ಅಷ್ಟರಲ್ಲಿ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡ್ಕೊಬಿಟ್ಟಿದ್ದಾರೆ. ಆ ಥರ ನಮ್ಮ ಅತ್ತೆ ಅಂದರೆ. ಕಿಚನ್ ಒಂದು ಸ್ವಲ್ಪನೂ ಕ್ಲೀನಾಗಿರಲಿಲ್ಲ. ಯಾಕಂದರೆ ಹೋಗೋ ಟೈಮಲ್ಲೂ ಅರ್ಜೆಂಟಲ್ಲಿ ಕ್ಲೀನ್ ಎಲ್ಲ ಮಾಡಿದೆ, ನೆಲ ಎಲ್ಲ ಕ್ಲೀನ್ ಮಾಡಿದ್ದೆ. ಬಟ್ ಕಿಚನ್ನಲ್ಲಿ ಅಡುಗೆ ಎಲ್ಲ ಮಾಡಿದ್ನಲ್ಲ, ಅದನ್ನು ಕ್ಲೀನ್ ಮಾಡಿಲ್ಲ, ಏನಿಲ್ಲ. ಹಂಗೆ ಲೇಟ್ ಆಗುತ್ತೆ ಅಂತ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿರೋದೆ. ಬಂದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಫುಲ್ ಟಯರ್ಡ್ ಆಗಿತ್ತಾ, ಫುಲ್ ರೆಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಯಾಕಂದರೆ ಅಡುಗೆ ಮಾಡಬೇಕಂದ್ರೆ ಸ್ಟವ್ ಅಂತೂ ಕ್ಲೀನಾಗಿರಲೇಬೇಕು, ಇಲ್ಲಾಂದರೆ ಮನಸ್ಸೇ ಬರಲ್ಲ ಅಡುಗೆ ಮಾಡೋದಕ್ಕೆ. ಅಟ್ಲೀಸ್ಟ್ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಂಗೆ ಮಾಡ್ತಾಯಿದ್ದೆ. ರೈಸ್ ಇಟ್ಕೊಂಡೆ, ಆಮೇಲೆ ಇದು ಮಾವಿನ ಹಣ್ಣಿನ ಗೊಜ್ಜು ತಗೊಬಂದಿದ್ದೆ. ಅದನ್ನೇ ಹಾಕ್ಕೊಂಡು ನಾನು ನನ್ನ ಮಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದೆ. ನಾನು ಗೊಜ್ಜು ಹಾಕ್ಕೊಂಡು ಊಟ ಮಾಡ್ಕೊಂಡು ಇವಾಗ ನೈಟಿಗೆ ಏನಾದರೂ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂತ. ನನಗೆ ಈ ಥರ ಎಲ್ಲ ಗಲೀಜಿದ್ದರೆ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಫುಲ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಸ್ಟವ್ನ ಡೈಲಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು, ಇದ್ರೇ ಕ್ಲೀನಾಗಿರುತ್ತೆ. ಇಲ್ಲಾಂದರೆ ಒಂದ್ಸಲ ಇಲ್ಲೇನಾದರೂ ರೆಸ್ಟ್ ಇಟ್ಬಿಟ್ರೆ ಹೋಗೋದಿಲ್ಲ. ನಮ್ದು ಇಲ್ಲೆಲ್ಲ ಹಿಡ್ಕೊಂಡಿದೆ. ಯಾಕಂದರೆ ನಾನು ನನ್ನ ಮಗಂದು ಡೆಲಿವರಿ ಟೈಮಲ್ಲಿ ಅದ ಊರಲ್ಲಿ ಇದ್ನಲ್ಲ, ಅವಾಗ ಊರಿಗೆ ಹೋಗಿದ್ವಿ, ಅಷ್ಟು ಕ್ಲೀನ್ ಮಾಡ್ಕೊಂಡಿಲ್ಲ ಅನ್ಕೋತೀನಿ, ಅದಕ್ಕೆ ಹಿಂಗಿದೆ. ಒಮ್ಮೆ ಅಪ್ಪ ಜೊತೆ ಊರಿಗೆ ಹೋಗ್ತಿದ್ದು ನಾವು ಕಾರ್ ತಗೊಂಡಿದ್ವಿ, ಸ್ವೀಟಿಂದ ಅನ್ಮೆತ್ತಿತ್ತು. ಏನು ಮಾಡ್ತಿದ್ದೆ ಮಗ? ಏನ್ ಮಾಡ್ತಿದ್ದೆ ಮಗ? ಏನಂತ? ಅಮ್ಮ ನೋಡ್ರು ನಾವು ಊರಿಗೆ ಹೋಗ್ತಿದ್ವಿ, ಅದೇ ಇದು ಅದೇನ ಏನದು ಹಂಗೆ ಮಾಡೋದು? ಒಮ್ಮೆ ಅಪ್ಪ ಜೊತೆ ಊರಿಗೆ ಹೋಗ್ತಿದ್ದು, ನಾವು ಕಾರ್ ತಗೊಂಡಿದ್ವಿ, ಸ್ವೀಟಿಂದ ಅನ್ಮೆತ್ತಿತ್ತು.
ಹಾಯ್. ನನ್ನ ಮಗನೂ ಅಲ್ಲಿ ಇನ್ನೊಂದು ಮೊಬೈಲ್ ಇದೆ, ಅದರಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಾನೆ. ಅವನು ಒಂಥರ ಖುಷಿ. ಇವಾಗೇನು ಡೀಪ್ ಕ್ಲೀನ್ ಏನು ಮಾಡಲ್ಲ, ಜಸ್ಟ್ ಕ್ಲೀನ್ ಮಾಡ್ಕೊತೀನಿ ಅಡುಗೆ ಮಾಡೋಕ್ಕೋಸ್ಕರ ಅಷ್ಟೇ. ಮತ್ತೆಲ್ಲ ನಾಳೆ ಫುಲ್ ರೆಸ್ಟ್ ಆಗಬೇಕು. ಜರ್ನಿ ಅಲ್ಲಿ ಇಲ್ಲಿ ಟೆಂಪಲ್ಗೆ ಹೋಗಿದ್ದು, ಅಲ್ಲಿ ಇಲ್ಲಿ ಹೋಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹಾಗಾಗಿ ಜಸ್ಟ್ ಒಂದು ಸ್ವಲ್ಪ ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದು, ಆಮೇಲೆ ನಿಧಾನಕ್ಕೆ ಫುಲ್ ಡೀಪ್ ಕ್ಲೀನ್ ಆಮೇಲೆ ಮಾಡ್ಕೊಳ್ಳೋಣ ಅಂತ. ಇವಾಗ ಸದ್ಯಕ್ಕೆ ಸಾಕು ಇಷ್ಟು ಕ್ಲೀನಿಂಗು. ಇನ್ನು ಮನೆ ಎಲ್ಲ ಡಸ್ಟ್ ಆಗಿಬಿಟ್ಟಿದೆ, ಎಲ್ಲ ಗುಡಿಸಿ ಒರೆಸ್ಕೊಬಿಟ್ರೆ ರೆಡಿ ಆಯಿತು. ಆಮೇಲೆ ಅಡುಗೆ ಮಾಡ್ಕೊತೀನಿ ನೈಟಿಗೆ. ಇವತ್ತು ಇಷ್ಟೇ ಕೆಲಸ, ಇನ್ನೇನು ಮಾಡೋಕ್ಕೆ ಹೋಗಲ್ಲ. ಐಟಮ್ ತಂದಿರೋದೆಲ್ಲ ಅಲ್ಲಲ್ಲೇ ಇದೆ, ಬಟ್ಟೆಗಳು ಮಾತ್ರ ಎಲ್ಲ ತೆಗೆದು ವಾಶ್ ಹಾಕಿ ಕ್ಲೀನ್ ಮಾಡ್ಕೊಬಿಟ್ಟೆ. ಒಂದು ಟ್ರಿಪ್ ಆಯಿತು, ಇನ್ನೊಂದು ಟ್ರಿಪ್ ಇವಾಗ ಆಗಿದೆ. ಆಮೇಲೆ ನೋಡೋಣ. ಇದೆಲ್ಲ ಎತ್ತಿಟ್ಟು ತುಂಬಿ ನಾನು ಮನೆ ಗುಡಿಸ್ತೀನಿ. ಓಕೆ, ಎಲ್ಲ ತುಂಬಿ ಕ್ಲೀನ್ ಆಗಬೇಕು ಇಲ್ಲಿ. ಅವಾಗ ನೀನ್ ಮಾಡ್ತಾರೆ, ನಾನು ಮನೆ ಗುಡಿಸ್ತೀನಿ. ಎಲ್ಲಿ ಇಲ್ಲೇ ಮನೆ ಗುಡಿಸಿ ಕ್ಲೀನ್ ಮಾಡಿ ಅಪ್ಪ ಮನೆಯಲ್ಲ ಅಡುಗೆ ಆಗ್ಬೇಕಲ್ಲ ಇವಾಗ. ಏನಿಲ್ಲ, ಅಡುಗೆನೇ ಇಲ್ಲ. ಮತ್ತೆ ನಾನು ಸಾಂಬಾರು ಏನು ಮಾಡಿಲ್ವಲ್ಲ, ಇದನ್ನೆಲ್ಲ ಚೀಲದಲ್ಲಿ ತುಂಬಿಸು. ಅಮ್ಮ ನೋಡಿ ಹೀಗೆ ಗುಡಿಸ್ತಿದಾರೆ. ಮೊನ್ನೆ ಕ್ಯಾಟ್ ಬಂದು ಇಲ್ಲಿ ನಿಂಗೆ ಬೀಳ್ಸಾಕಿತ್ತು ಕಸ, ಅದಕ್ಕೆ ವಾಸನೆ ಬರ್ತದೆ. ಹಿಂಗೆ ಗುಡಿಸ್ತಿದ್ದಾರೆ. ಇದು ನನ್ನ ಕದ್ದಿ ಟೋಸ್ಟದು ಚಂದ ಇರ್ತದೆ, ಟೇಸ್ಟಿ ಬಿಡಿಸ್ತಿದ್ದಾರೆ. ನೋಡಮ್ಮ ಹೆಂಗೆ ಬಿಡಿಸ್ತಾರೆ. ಎರಡನ್ನು ಬಿಡಿಸ್ತಾರೆ, 2 ಟೈಮ್. ನೀನೇ ಹೆಲ್ಪ್ ಮಾಡಲ್ಲ ಮಗ ನನಗೆ. ನೀನೇನು ಮಾಡ್ತಿದ್ಯಾ? ನಾವು ವಿಡಿಯೋ ಮಾಡ್ತೀನಿ. ಏನು ವಿಡಿಯೋ ಏನಕ್ಕೆ ಮಾಡ್ತೀನಿ? ನೋಡಿ ಫ್ರೆಂಡ್ಸ್, ನಾವು ಬೆಡ್ಡಲ್ಲಿ ಮಲ್ಕೊಳಕ್ಕಾಗಲ್ಲ ಸೆಕೆಯಿಂದ, ಅದಕ್ಕೆ ಅದನ್ನು ಫೋಲ್ಡ್ ಮಾಡಿ ಇಟ್ಟಿದ್ದೀವಿ. ಫೋಲ್ಡ್ ಅಂದರೆ ಅದೇ ಗೋಡೆಗೆ ಒರಗಿಸಿಟ್ಟು ಇಲ್ಲಿ ಚಾಪೆ ಹಾಕಿ ಮಲ್ಕೊಳ್ಳೋದು ಇವಾಗ. ಅದರಲ್ಲೂ 2 ಫ್ಯಾನು, ಒಂದು ಸೀಲಿಂಗ್ ಫ್ಯಾನು, ಒಂದು ಟೇಬಲ್ ಫ್ಯಾನ್, 2 ಫ್ಯಾನ್ ಹಾಕಿ ಮಲ್ಕೊಂಡ್ರೂ ಸೆಕೆ. ಹೆಂಗೆ ಮಲ್ಕೊಳ್ಳೋದೋ ಗೊತ್ತಾಗ್ತಾಯಿಲ್ಲ, ಅಷ್ಟು ಸೆಕೆ ಆಗ್ಬಿಟ್ಟಿದೆ. ಮೊನ್ನೆ ಊರಿಗೆ ಹೋಗ್ತಾ ಫುಲ್ ಕ್ಲೀನ್ ಮಾಡಿ ನೆಲ ಒರೆಸಿ ಕ್ಲೀನ್ ಮಾಡಿ ಹೋಗಿರೋದು. ಇವಾಗ ನೋಡಿದ್ರೆ ಅಷ್ಟೇ ಡಸ್ಟು ತುಂಬ್ಕೊಂಡಿದೆ. ಊರಿಂದ ಬಂದಮೇಲೆ ಕ್ಲೀನ್ ಮಾಡೋದಂತೂ ಇರೋಕ್ಕೆ ಆಗಲ್ಲ. ಹಾಗಾಗಿ ಬಂದಮೇಲೆ ಯಾವಾಗಲೂ ಇದ್ದಿದ್ದೇವೆ, ರೆಸ್ಟ್ ಮಾಡ್ಕೊಳ್ಳೋದು. ಅಲ್ಲ ಗೈಸ್, ನಾನು ಪ್ಯಾಂಟ್ ಕೊಟ್ಟಿದ್ದೀನಿ ಅಮ್ಮಂಗೆ ಗುಡ್ಸಕ್ಕೆ. ಗುಡ್ಸೋದಲ್ಲ, ಗುಡ್ಸೋದು. ಇಲ್ಲ ಅಮ್ಮ, ಏನ್ ಬರ್ತಿಲ್ಲ. ಗೊತ್ತಿಲ್ಲ ನನಗೆ. ಅಪ್ಪನ ಕರಿ ಅಮ್ಮ, ಅಪ್ಪ ಫೋನ್ ಮಾಡು. ಹೌದೌದು.
ಅಯ್ಯೋ ನೀನು ಹೋಗು ಬೇಗ. ಹಿ ಹೂ 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 ಹೂ. ಬಿದ್ದರೆ ಹೆಂಗಾಗ್ತೀಯ? ಬೇಗ ಹೋಗು. ಇವಾಗಿಲ್ಲ ಯಾಕಲ್ಲ ಅಂತಿದ್ದಾರೆ. ಕತ್ತೆ ಆಗ್ತಿದ್ದ ಆಗ್ತಿದ್ದ ಇಲ್ಲಿ ನೋಡಿ ಮಗ ಬೆನ್ನು ನೋವು ಆಗ್ತಿದೆ ಅಂತಂದಿದ್ದಕ್ಕೆ ಮಸಾಜ್ ಅಂತೆ. ಆಮೇಲೆ ಮನೆಯೆಲ್ಲ ಕ್ಲೀನಿಂಗ್ ಆದಮೇಲೆ ಬಟ್ಟೆ ವಾಶ್ ಆಗಿತ್ತು, ಅದನ್ನೆಲ್ಲ ಆಚೆ ಹಾಕೋತಾ ಇದ್ದೆ. ಸ್ವಲ್ಪ ಮಳೆ ಬರೋ ಥರ ಆಗಿತ್ತು, ಮೋಡ ಮೋಡ. ನೋಡಬೇಕು, ಮಳೆ ಬಂದರೆ ಸ್ವಲ್ಪ ಆರಾಮ್ಸೆ ನಿದ್ದೆ ಮಾಡ್ಬೋದು. ಊರಲ್ಲಿ ಟೆಂಪಲ್ಗೆಲ್ಲ ಹೋಗಿದ್ವಲ್ಲ, ಹಾಗಾಗಿ ವೈಟ್ ಬಟ್ಟೆಗಳೇ ಸ್ವಲ್ಪ ಜಾಸ್ತಿ ಇತ್ತು. ಅದನ್ನೆಲ್ಲ ಒಂದೇ ಸಲ ಹಾಕಿ ವಾಶ್ ಮಾಡಿ ಒಣಗಿಸೋಣ ಅಂತ ಹಾಕ್ತಾಯಿದ್ದೆ. ಗಿಡಗಳಿಗೆಲ್ಲ ನೀರು ಅದೇ ಬಕೆಟಲ್ಲಿ ಹೊರಗಡೆ ಇಟ್ಟು ಹೋಗಿದ್ದೆ. ಹಾಗೆ ಪಕ್ಕದ ಮನೆಯವರಿಗೆ ಹೇಳಿದ್ದೆ ನೀರು ಹಾಕಿ ಅಂತ. ಅವ್ರು ಹಾಕಿದ್ರು. ಆದರೂ ಬಂದಮೇಲೆ ಒಂದು ಸ್ವಲ್ಪ ಎಲ್ಲ ಗಿಡಗಳಿಗೆ ನೀರು ಹಾಕ್ಕೊಂಡು ಮತ್ತು ನೈಟ್ದು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟೊತ್ತಿಗಾಗಲೇ ಟೈಮ್ ಆಗೋಗಿತ್ತು. ಹಂಗೆ ಶೂಟ್ ಏನು ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ಕೆಸದ ಗೆಡ್ಡೆ ಮತ್ತು ಬೀನ್ಸ್ ಕಾಳಿತ್ತು, ಅದನ್ನು ಹಾಕಿ ಸಾಂಬಾರು ಮಾಡಿಕೊಂಡೆ. ಹಾಗೆ ನಮ್ಮ ಅತ್ತೆ ಊರಿಂದ ಬರ್ತಾ ಇದು ಮಾವಿನಕಾಯ್ದು ಉಪ್ಪಿನಕಾಯಿ ಕೊಟ್ಟಿದ್ದರು, ತುಂಬಾ ಚೆನ್ನಾಗಿತ್ತು. ಹಾಗೆ ಅದನ್ನೇ ಸ್ವಲ್ಪ ಹಾಕ್ಕೊಂಡು ನೈಟು ಲೈಟಾಗಿ ಊಟ ಮಾಡಿಕೊಂಡೆ. ಟಯರ್ಡ್ ಆಗಿತ್ತು, ಹಾಗಾಗಿ ಮತ್ತೆ ಬೇಗನೆ ಮಲ್ಕೊಂಡ್ಬಿಟ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಆಲ್. ಮಾರ್ನಿಂಗ್ 6:30ಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಲು ತಂದಿರೋದಿತ್ತು, ಅದನ್ನು ಕಾಯಿಸ್ಕೊಳ್ಳೋಣ ಅಂತ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೆ. ಅದಾದಮೇಲೆ ನಾವು ಡೈಲಿ ಒಂದು ನೆಲ್ಲಿಕಾಯಿ ಜ್ಯೂಸು ಇಲ್ಲಾಂದರೆ ಬೀಟ್ರೂಟು ಕ್ಯಾರೆಟ್ ಜ್ಯೂಸ್ ಏನಾದರೂ ಮಾಡ್ಕೋತೀವಿ. ಇವತ್ತು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಬೀಟ್ರೂಟ್ ಜ್ಯೂಸ್ ರೆಡಿ ಆಯಿತು. ಬಟ್ ಅದನ್ನು ಕುಡಿಯೋಕ್ಕಂತೂ ಇಷ್ಟನೇ ಆಗೋಲ್ಲ, ಯಾಕಂದರೆ ಒಂಥರ ಬೀಟ್ರೂಟ್ ಹಸಿ ಹಸಿ ಇರುತ್ತಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ನೀರು ಸೇರಿಸ್ಕೊಂಡು ಕುಡಿದ್ರೆ ಗೊತ್ತಾಗಲ್ಲ. ಹಾಗಾಗಿ ನಾನು ಬಿಸಿ ನೀರು ಸೇರಿಸ್ಕೊಂಡು ಕುಡಿಯೋದು. ಅದಾದಮೇಲೆ ಹಾಲು ಕಾಯಿಸ್ಕೊಳ್ಳೋಕ್ಕೆ ಇಟ್ಕೊಂಡೆ. ಹಾಲೆಲ್ಲ ಕಾಯಿಸಿ ಆದಮೇಲೆ ಇದು ಮರಗೆಣಸು ತಂದಿದ್ವಿ ಊರಿಂದ ಬರ್ತಾ, ಅದನ್ನು ಬೇಯಿಸ್ಕೊಂಡಿದ್ದೆ. ಒಗ್ಗರಣೆ ಹಾಕಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದೇ ಆಗೋಯಿತು. ಅದನ್ನು ಬೇಯಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಆಯಿಲ್ ಇಟ್ಕೊಂಡು ಸಾಸಿವೆ ಚಪ್ಪಟ ಆದಮೇಲೆ ಬೆಳ್ಳುಳ್ಳಿ ಒಂದು 4 ಎಸಳು, ಅದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದಿತ್ತು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಯಿಸ್ಕೊಂಡಿರೋ ಮರಗೆಣಸು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗೋಯಿತು. ಇದೇ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಇದನ್ನೇ ಮಾಡಿಕೊಂಡು, ಆಮೇಲೆ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಬೇರೆ ಆಗೋಗಿತ್ತು. ನನ್ನ ಮಗನ ರೆಡಿ ಮಾಡಿಕೊಂಡು 9 ಗಂಟೆ ಹಾಗೆ ಸ್ಕೂಲ್ಗೆ ಹೊರಟ್ವಿ. ಸ್ಕೂಲಲ್ಲಿ ನನ್ನ ಮಗ ಕೆಲಸನೇ ಮಾಡೋಕ್ಕೆ ಬಿಡಲ್ಲ, ಮೊಬೈಲ್ ಕೊಡು ಅದು ಇದು ಅಂತ ಗಲಾಟೆ ಮಾಡ್ತಾನೆ ಇದ್ದ. ಆಮೇಲೆ ಕೊಡು ನಾನು ವರ್ಕ್ ಮಾಡ್ತೀನಿ ಅಂತ. ಸರಿ ಹಾಗಾದರೂ ಸ್ವಲ್ಪ ಟೈಮ್ ಪಾಸ್ ಆಗಲಿ, ಮೊಬೈಲ್ ಅವಾಯ್ಡ್ ಮಾಡೋಣ ಅಂತ ನಾನು ಹೇಳ್ತಿದ್ದಂಗೆ ಅವ್ನು ಮಾಡ್ತಾ ಹೋದ. ಸ್ವಲ್ಪ ಹೊತ್ತು ಅದರಲ್ಲೇ ಟೈಮ್ ಆಗೋಯಿತು. ಅದಾದಮೇಲೆ ಮತ್ತೆ 218 218 ಆಯಿತು. ಈಗ ಕೆಳಗೆ ಒಂದು ಸರ್ಚ್ ಇದೆ, ಅದನ್ನು ಒತ್ತಿ. ಕೆಳಗೆ ಒಂದು ಬೈ ಅದನ್ನು ಒತ್ತಿ. ಇನ್ನೊಂದು ಅದನ್ನು ಒತ್ತಿ. ದೆನ್ ಆಯ್ತಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಡ್ಯೂಟಿ ಎಲ್ಲ ಮುಗಿಸ್ಕೊಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈ ಗಿಡನ ಒಂದು ಬಾಟ್ಲಲ್ಲಿ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಊರಿಂದ ಬಂದಿರೋದಲ್ವ, ಫುಲ್ ಟಯರ್ಡ್ ಆಗಿತ್ತು. ಹಾಗೆ ರೆಸ್ಟ್ ಮಾಡಿಕೊಂಡು ಇದನ್ನು ಮಾಡೋಕ್ಕೆ ಆಗಿಲ್ಲ. ಇವಾಗ ಏನು ಮಾಡಲಿ, ಇದಕ್ಕೆ ಯಾವುದು ಬಾಟಲೇ ಇಲ್ಲ ನನ್ನ ಹತ್ರ. ಅದಕ್ಕೆ ಒಂದು 1 ಲೀಟ್ರದ್ದು ವಾಟರ್ ಬಾಟಲ್ ಇದೆ,
ಅದರಲ್ಲಿ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ಅವ್ರು ನಮ್ಮ ಅತ್ತೆ ಬಾಟ್ಲಲ್ಲಿ ಹಾಕಿಟ್ಟಿದ್ರು, ಚೆನ್ನಾಗಿ ನೋಡಿ ಬೇರು ಬಂದಿದೆ. ಅದೊಂದು ಬೇರು ಬಂದಿರೋದು ಕೊಟ್ಟಿದ್ರು. ಇನ್ನಿದು ಬೇರೆ ಇದು ಅದರಿಂದ ಇನ್ನೂ ತುಂಬ ಇತ್ತು, ಅದರಲ್ಲಿ ಕಟ್ ಮಾಡಿ ಕೊಟ್ಟಿರೋ ಗಿಡ. ಇದನ್ನು ಇಲ್ಲಿ 2 ಗಿಡ ಮಾಡು ಅಂತ ಅಂದರು. ಇಲ್ಲಿಂದ ಕಟ್ ಮಾಡೋಣ. ಸದ್ಯಕ್ಕೆ ನೋಡಿ ಫ್ರೆಂಡ್ಸ್, ಇದೇ ಬಾಟ್ಲಲ್ಲಿ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಹುಡುಕ್ಬೇಕು ಅದಕ್ಕೆ ಬೇರೆ ಬಾಟಲ್. ಇದನ್ನು ಬೇರು ಬಂದಮೇಲೆ ದೊಡ್ಡದೊಂದು ಪಾಟ್ ತೊಗೊಂಡು ಅದರಲ್ಲಿ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಮ್ಮ ನೋಡು ಹೆಂಗೆ ಪಾಟ್ ಮಾಡಿ ಎಲ್ಲ ಗಿಡ ಮಾಡ್ತಿದ್ದಾರೆ. ಒಂದು ಗಿಡ ಮಾಡ್ತಿದ್ದಾರೆ, ನಾವು ಊಟ ಮಾಡ್ತಿದ್ದೀನಿ. ಹೋಗಿ ಹೆಂಗೆ ಹೆಲ್ಪ್ ಮಾಡಿ ನಂಗೆ ಗೊತ್ತಾಗಲ್ಲ. ಫಸ್ಟ್ ಹೋಗಿ ನೀನು ಊಟ ಮಾಡು. ಊಟ ಎಲ್ಲ ಆದಮೇಲೆ ಹೆಲ್ಪ್ ಮಾಡಿದ್ರೆ ಸಾಕು. ಚುಟ್ಟು ಅಮ್ಮಿ ಆಟ ಸುಂದರ, ಸುಮ್ಮನೆ ಊಟ ಮಾಡು. ಸುಂದರ್ ಸುಂದರ್ ನಾನು ಹೆಲ್ಪ್ ಮಾಡಿ ಬರ್ಬೇಕಾ? ನೋಡು ಹಲೋ ಗೈಸ್, ನೋಡು ಹಿಂಗೆ ಮಾಡ್ತಿದ್ದಾರೆ. ಸೂಪರ್ ಮಾಡ್ತಾರೆ ನೋಡಿ, ಹಿಂಗೆ ಮಾಡ್ತಾರೆ. ನೋಡು ಪಾಟ್ ಹೆಂಗೆ ಮಾಡ್ತಿದ್ದಾರೆ, ಸೂಪರ್ ಮಾಡ್ತಾರೆ. ಅಮ್ಮ ವಿಡಿಯೋ ಆಫ್ ಆಯ್ತು. ಅದೇ ಆಫ್ ಆಯ್ತು ಮಮ್ಮ, ವಿಡಿಯೋ ಅದೇ ಆಫ್ ಆಯ್ತು. ಅಲ್ಲ ನೀನ್ ಕಾಣಿಸ್ತಿಲ್ಲ. ಇರ್ಲಿ, ನಿಮ್ದೇನಿದೆ ಕೆಲಸ? ನಂದು ಆಟ ಆಡೋದು ಕೆಲಸ. ನೋಡಿ ಇದು ಕಸ್ತೂರಿ ಅರಿಶಿಣ ಅಂತೆ. ಬರ್ತಾ ಅತ್ತೆ ಕೊಟ್ಟು ಕಳಿಸಿದ್ರು. ಒಂದು ಕವರಲ್ಲಿ ತುಂಬ ಇತ್ತು, ಎಲ್ಲನೂ ಕೊಟ್ಟು ಕಳಿಸಿದ್ರು. ನೆಕ್ಸ್ಟ್ ನೋಡಬೇಕು, ಊರಿಗೆ ಹೋದಾಗ ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಇಲ್ಲೇ ಯಾವುದಾದ್ರೂ ಮಣ್ಣೆಲ್ಲ ಖಾಲಿ ಆಗಿಬಿಟ್ಟಿದೆ, ಮಣ್ಣು ತಂದು ಪಾಟಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ತುಂಬ ಮಳೆ ಬಂತಲ್ಲ, ಹಾಗಾಗಿ ಕವರಲ್ಲಿ ಫುಲ್ ಮಳೆ ನೀರು ತುಂಬಿಕೊಂಡಿತ್ತು. ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊತಿದ್ದೀನಿ. ಅದೇ ನೀರಲ್ಲಿ ಬಿಟ್ಬಿಟ್ರೆ ಕರ್ಗೋಗ್ಬಿಟ್ರೆ ಆಮೇಲೆ. ಇದು ನೆನ್ನೆ ನನ್ನ ಹಸ್ಬೆಂಡು ಗ್ರೇಪ್ಸ್ ತಗೊಬಂದಿದ್ರು. ಇವಾಗ ಏನಾರು ತಿನ್ನೋಕ್ಕೆ ಕೊಡಮ್ಮ ಅಂತ ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಅದಕ್ಕೆ ಫ್ರೂಟ್ಸ್ ಕೊಡೋಣ. ತಿಂಡಿ ಅಂದರೆ ಅದೇ ತಿಂಡಿನೇ ಕೇಳೋದು, ಏನಾರು ತಿಂಡಿ ಬೇಕ್ರಿ ತಿಂಡಿ ತಿನ್ನಬಾರ್ದು ಅಂತ ಅಂದಿದ್ದಾರೆ ಅವನಿಗೆ ಡಾಕ್ಟ್ರು. ಹಾಗಾಗಿ ಈ ಥರ ಹಣ್ಣುಗಳೇನಾದ್ರು ಕೊಟ್ಟರೆ ಅದನ್ನೇ ತಿನ್ಕೊತಾನೆ ಅಂತ ಉಪ್ಪಲ್ಲಿ ಹಾಕಿ ತೊಳೆದು ಕೊಡಬೇಕು. ಚಕ್ಷಿತ್ ಓಕೆನಾ? ಗ್ರೇಪ್ಸ್ ಮತ್ತೆ ಇದು ಅದು ಇನ್ನೊಂದು ಇದೆಯಲ್ಲ ನೇರಳೆ ಹಣ್ಣು, ಅದು ಕೊಡ್ಲಾ? ತಿಂತೀಯಲ್ಲ? ಅಲ್ಲೊಂದು ಬಿದ್ದಿದೆ ನೋಡು ಮಗ, ತೆಕ್ಕೊಡು. ಅಲ್ಲಿ ನೋಡು, ಅಲ್ಲಿ ಕೆಳಗಡೆ ಈರುಳ್ಳಿ ಪಾಟ್ ಹತ್ರ.
ನೀನು ನನ್ನ ವಿಡಿಯೋ ಮಾಡ್ಬೇಕು ಆಮೇಲೆ. ಜೊತೆಗೆ ಇದು ಲಿಚ್ಚಿನೂ ತಂದಿದ್ರು, ಅದೂ ಒಂದೆರಡು ಹಾಕ್ಕೊಡ್ತೀನಿ, ತಿಂತ ಕೂತ್ಕೋತಾನೆ. ಇಲ್ಲಾಂದರೆ ನನಗೇನು ಕೆಲಸ ಮಾಡೋಕ್ಕೆ ಬಿಡಲ್ಲ, ತಿನ್ನಕ್ಕೆ ಅಂತ ಟಾರ್ಚರ್ ಕೊಡ್ತಾನೆ. ಇದು ಲಿಚ್ಚಿ ಕೊಡ್ತೀನಿ ಮಗ, ನೀನು ಇಲ್ಲಾಂದ್ರೆ ನಂಗೆ ಕೆಲಸ ಮಾಡೋಕ್ಕೆ ಬಿಡ್ತೀಯಾ? ತಿನ್ನಕ್ಕೆ ಅಂತ ಎಷ್ಟು ಕಿರಿಕಿರಿ ಮಾಡ್ತೀಯ ಮಗ? ನೀನು ಸೂಪರ್ ಮ್ಯಾನು. ಇವಾಗ ಒಂದು ಕೊಟ್ಟಿರ್ತೀನಿ, ತಿನ್ನೊಂದು ನೋಡೋಣ.